ಕೇರಳದ ಮಹಾ ದುರಂತದಲ್ಲಿ 250ಕ್ಕೂ ಹೆಚ್ಚು ಜನರು ಮೃತಪಟ್ಟಿದ್ದಾರೆ. ಅದರಲ್ಲೂ ಕೂಡ ಕನ್ನಡಿಗರು ಕೂಡ ಸಾಕಷ್ಟು ಜನರು ಜೀವ ಕಳೆದುಕೊಂಡಿದ್ದಾರೆ. ಅದರಲ್ಲೂ ಕೂಡ ಸಾಕಷ್ಟು ಕುಟುಂಬಗಳು ಜೀವ ಕಳೆದುಕೊಂಡು ಸಂಕಷ್ಟದಲ್ಲಿದ್ದಾರೆ. ಅದರಲ್ಲೂ ಕೂಡ ಕೇರಳದಲ್ಲಿ ಇದ್ದಂಥವರು ಕರ್ನಾಟಕದಲ್ಲೂ ಕೂಡ ಜೀವನ ಮಾಡ್ತಾಯಿದ್ರು, ಕರ್ನಾಟಕದಲ್ಲಿ ಕೆಲಸ ಮಾಡ್ತಾಯಿದ್ರು, ಅಲ್ಲಿ ಬದುಕನ್ನು ಉಳಿಸ್ಕೊಂಡಿದ್ದಾರೆ. ಇಲ್ಲಿದ್ದಂಥ ಅವರ ಕುಟುಂಬಸ್ಥರು ಸಾವನ್ನಪ್ಪಿದ್ದಾರೆ. ಈಗ ನಮ್ಮ ಜೊತೆ ಒಂದು ಕುಟುಂಬದವರಿದ್ದಾರೆ, ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೇನೆ. ಸರ್, ಎಷ್ಟು ಜನ ಇದ್ದರು ಸರ್? ನೀವು ಎಲ್ಲಿದ್ದಿರಿ ಸರ್ ಆ ಸಂದರ್ಭದಲ್ಲಿ? ನಾನು ಮೈಸೂರಲ್ಲಿ ವರ್ಕ್ ಮಾಡೋದು. ಅಪ್ಪ ತಮ್ಮ ತಂಗಿ ಅವರ 3 ಮಕ್ಕಳು ಎಲ್ಲರೂ ಒಂದೇ ಮನೆಯಲ್ಲಿ ಇದ್ದೀವಿ. ಎಲ್ಲ 3 ಮನೆ, ಆದರೆ ಸ್ವಲ್ಪ ದೊಡ್ಡ ಮನೆಯಲ್ಲಿ ಹೋಗಿ ಅಲ್ಲಿ ಸ್ವಲ್ಪ ಸೇಫ್ಟಿ ಅಂತ ನಿಂತ್ಕೊಂಡು ಎಲ್ಲ ಒಂದೇ ಸಲ ಹೋದ್ರು ಅವರೆಲ್ಲ. ಚೂರಲ್ಲಿ ಮಲೆಯಿಂದ ಯಾರನ್ನೂ ಸಿಕ್ಕಿಲ್ಲ. ಇಬ್ಬರನ್ನ ಮಾತ್ರ ಸಿಗ್ತದೆ, ಚಿಕ್ಕದು ತಂಗಿನ ಸಿಕ್ಕಿದೆ. ಅಂದರೆ ಮನೆಯಲ್ಲಿ ಕುಟುಂಬಸ್ಥರು ಎಷ್ಟು ಜನ ಇದ್ದರು ಸರ್ ಒಂದೇ ಮನೆಯಲ್ಲಿ? 3 ಮನೆ ಜೊತೆ ಹತ್ರ. ಆದರೆ ಅದರಲ್ಲಿ ಸ್ವಲ್ಪ ದೊಡ್ಡ ಮನೆ, ಅಲ್ಲಿ ಹೋಗಿ ಸ್ವಲ್ಪ ಹೈಟ್ ಇರೋ ಮನೆಗೆ ಹೋಗಿ ಅಲ್ಲಿ ಸ್ವಲ್ಪ ವೆಯ್ಟ್ ಮಾಡೋದು. ಅಲ್ಲಿ ಯಾರು ಏನು ಬರಲ್ಲ ಅಂತ, ಸೇಫ್ಟಿ ಇದೆ ಅಂತ. ಅದೆಲ್ಲ ಬಿಟ್ಟು ತಂದೆ ತಾಯಿಯಾಗುವುದು ಇನ್ನೂ ಕನಸೆ? ಅಪೋಲೋ ಫರ್ಟಿಲಿಟಿ ಮೂಲಕ ನಿಮ್ಮ ತಂದೆ ತಾಯಿಯಾಗುವ ಕನಸನ್ನು ನನಸಾಗಿಸಿಕೊಳ್ಳಿ. ಉಚಿತ ಆಪ್ತ ಸಮಾಲೋಚನೆಗಾಗಿ ಕರೆ ಮಾಡಿ 9953323196. ಅದಕ್ಕಿಂತ ಜಾಸ್ತಿ ಬಂದವರೆಲ್ಲ ಇವಾಗ ಕಾಣಿಸ್ತಾ ಗೊತ್ತಿಲ್ಲ. ಬದುಕಿದ್ದವ್ರು ಏನು ಹೇಳ್ತಾರೆ ಸರ್? ಹೆಂಗಾಯಿತು ಅದು ಇನ್ಸಿಡೆಂಟ್ ಅಂತ ಏನಾದರೂ ಹೇಳಿದ್ರೆ ಸರ್ ನಿಮ್ಮ ಜೊತೆಗೆ? ಆಮೇಲೆ ಮುಂಡಕಾಯಿಂದ ದೊಡ್ಡ ಮಲೆ ಬಿದ್ದು ಬಂದು ಆ ಥರ ಆಗಿದೆ. ಇಷ್ಟು ವರ್ಷದಲ್ಲಿ ನೋಡೇ ಇಲ್ಲ ಈ ಥರ ದುರಂತ. ತುಂಬ ಎಕ್ಸ್ಪೆಕ್ಟ್ ಮಾಡಿಲ್ಲ. ಬಟ್ ನೀವು ಮೈಸೂರಲ್ಲಿದ್ದಾಗ ಗೊತ್ತಾಯ್ತು ಸರ್ ವಿಚಾರ ಹೇಗೆ ಅಂತ ಸರ್? ಮೊನ್ನೆ 7 ಹೋಗಿ ಗೊತ್ತಾಯಿತು ಮಾರ್ನಿಂಗ್. ಅಷ್ಟು ಗಂಟೆ ಗೊತ್ತಿಲ್ಲ. ಫಾಲ್ ಮಾಡಿ ನೋಡಿದೆ, ಯಾರೂ ಸಿಕ್ಕಿಲ್ಲ, ಫುಲ್ ಸ್ವಿಚ್ ಆಫ್, ರೇಂಜ್ ಇಲ್ಲ ಆ ಥರ. ಆವಾಗ ಗೊತ್ತಾಗಿದ್ದ ತಕ್ಷಣ ಇಲ್ಲಿ ಬಂದರೆ ಯಾರನ್ನೂ ನೋಡೋಕ್ಕೆ ಆಗಿಲ್ಲ. ಫ್ಯಾಮ್ಲಿ ಇಲ್ಲ, ಬೇರೆ ತಂಗಿ ತಮ್ಮ ಮಾತ್ರ ಇದೆ. ಅವ್ರಿಗೇನೂ ಆಗಿಲ್ವ ಸರ್? ಅವ್ರಿಗೇನಾದ್ರು ಹುಷಾರಾಗಿದ್ದಾರೆ ಅವರೆಲ್ಲ ಸರ್? ಆರಾಮಾಗಿದ್ದಾರಾ? ಅವರು ಬೇರೆ ಕಡೆ ಮ್ಯಾರೇಜೇ ಆಗಿ ಕೊಟ್ಟಿರೋದು, ಬೇರೆ ಕಡೆ. ತಮ್ಮ ಗಲ್ಫಲ್ಲಿ ಇತ್ತು, ಅವರು ಮೊನ್ನೆನೇ ಬಂದು. ಇಲ್ಲಿದ್ದವ್ರು ಯಾರು ಬದುಕಿಲ್ಲ? ಇಲ್ಲ, ಯಾರೂ ಇಲ್ಲ. 3 ಮನೆಯಲ್ಲಿ ಇರೋರು ಯಾರೂ ಇಲ್ಲ, 3 ಮನೆಯೂ ಇಲ್ಲ, ಎಲ್ಲ ಫ್ಲ್ಯಾಟ್ ಆಗಿದೆ, ಗ್ರೌಂಡ್ ಆಗಿದೆ. ನಾವು ಮಾತ್ರ ಅಲ್ಲ, ತುಂಬ ಫ್ಯಾಮಿಲಿ ಹೋಗಿದೆ, ತುಂಬ ಫ್ಯಾಮಿಲಿ. 250, 300, 400 ಮೇಲೆ ದುಡ್ಡು ಆಗಿರ್ಬೋದು. ಬಟ್ ನೀವು ಮೈಸೂರಲ್ಲಿ ಕೆಲಸ ಮಾಡಲಿಲ್ಲ ಅಂದರೆ ನೀವು ಇಲ್ಲೇ ಇರ್ತಾ ಇದ್ರಿ? ನಾನು ಒಂದಿನ ಇಲ್ಲಿ ಇದ್ದರೆ, ಜಸ್ಟ್ 1 ಡೇ ಇದ್ದರೆ ನಾನು ಅಲ್ಲೇ ಇರ್ತೀನಿ. ನಾನು ಈ ಥರ ಇರಲ್ಲ, ಅವ್ರ ಜೊತೆ ಹೋಗಿರ್ತೀನಿ ಅಷ್ಟೇ. ಅಂದರೆ ಒಂದಿನದ ಮುಂಚೆ ನೀವು ಮೈಸೂರಿಗೆ ಹೋದ್ರಾ? ಮೈಸೂರಲ್ಲಿ ಕೆಲಸ ಮಾಡ್ತಾ ಇರೋದು ನೀವು? 1 ಮಂತ್ ಆಯಿತು ಅಲ್ಲೇ. ಇದು ಗೊತ್ತಾಗಿ ಓಡಿ ಬಂದೆ ಅಷ್ಟೇ. ಬಿಫೋರ್ ಇನ್ಸಿಡೆಂಟ್ ಹಿಂದಿನ ದಿನ ನೀವು ಇಲ್ಲೇ ಇದ್ರಾ? ಇಲ್ಲ. ಅದು ಆಗಿದ್ಮೇಲೆ 1 ಡೇ ಇದು ಆಗಿದ್ಮೇಲೆ ನನಗೆ ಗೊತ್ತಾಗಿದ್ಮೇಲೆ ಇಲ್ಲಿ ಬಂದೆ ಅಷ್ಟೇ. ಅಲ್ಲ, ನೀವು ಇಲ್ಲಿಗೆ ಆ ಮನೆಗೆ ಯಾವಾಗ ಲಾಸ್ಟ್ ಬಂದಿದ್ದು ಅಂತ ಕೊನೆಯದಾಗಿ? 1 ಮಂತ್ ಮುಂಚೆ. 1 ಮಂತ್ ಮುಂಚೆ. ಮಂತ್ಲಿ ಲೀವ್ಗೆ 1 ಟೈಮ್ ಬರೋದು, 1 ಟೈಮ್ 5 ಡೇಸ್ 4 ಡೇಸ್ ಬರೋದು. ಅಷ್ಟು ನೋಡೋಕ್ಕೂ ಆಗಿಲ್ಲ. 1 ಮಂತ್ ಆಯಿತು. ಅವರೆಲ್ಲ ನೋಡ್ಬಿಟ್ಟು 1 ಮಂತ್ ಮೇಲೆ ಆಯಿತು. ನಿಮ್ಮ ತಾಯಿ ಮತ್ತು ಯಾರು ಇದ್ರು? ಅಪ್ಪ ಅಮ್ಮ ಅವರೇ 2 ತಮ್ಮವರು, ಅವರ ಇಬ್ಬರು ವೈಫು, 3 ಮಕ್ಕಳು, ಚಿಕ್ಕ ಮಕ್ಕಳು. 15, 13, 8, 19 ಎಲ್ಲ ಚೆನ್ನಾಗಿ ಓದ್ತಾ ಇರೋರು. ಇವಿಷ್ಟು ಕುಟುಂಬಸ್ಥರ ಮಾತುಗಳಾಗಿದ್ದು. ಅಂದರೆ ಅವರು ಮೈಸೂರಿನಲ್ಲಿ ಕೆಲಸ ಮಾಡ್ತಾಯಿದ್ರು, ಒಂದು ವೇಳೆ ಇಲ್ಲೇ ಇದ್ದಿದ್ದರೆ ಅವರ ಜೀವನೂ ಹೋಗ್ತಾ ಇತ್ತು ಅನ್ನುವಂಥ ನಿಟ್ಟಿನಲ್ಲಿ ಮಾತಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ದಿಲೀಪ್ ಚೌಡರಿ, TV9 ಕೇರಳ.